ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಇಂಗ್ಲೀಷ್ ನಂಬರ್ 2 ಈ ಸೀರೀಸಲ್ಲಿ ಇದು 2ನೇ ವಿಡಿಯೋ. ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕೆಲವುದು ಫಾರ್ಮಲ್ ಇಂಗ್ಲೀಷಲ್ಲಿ ಹೇಳಿದ್ದೀನಿ, ಕೆಲವುದು ಇನ್ಫಾರ್ಮಲ್ ಇಂಗ್ಲೀಷಲ್ಲಿ ಹೇಳಿದ್ದೀನಿ. ಸೊ ಆ ವಿಡಿಯೋ ನೀವು ನೋಡದಿದ್ದರೆ ಆ ವಿಡಿಯೋನ ನೋಡಿಕೊಂಡು ಬನ್ನಿ, ಅದಾದ ನಂತರ ಇದನ್ನು ನೋಡ್ಬೋದು. ಓಕೆ, ಸೊ ಏನು ಫಾರ್ಮಲ್ ಇಂಗ್ಲೀಷ್ ಆ್ಯಂಡ್ ಇನ್ಫಾರ್ಮಲ್ ಇಂಗ್ಲೀಷ್ ಅಂದರೆ? ಫಾರ್ಮಲ್ ಇಂಗ್ಲೀಷ್ ಅಂತ ಹೇಳಿದ್ರೆ ಫಸ್ಟ್ ನಾನು ಇನ್ಫಾರ್ಮಲ್ ಹೇಳ್ತೀನಿ, ಇನ್ಫಾರ್ಮಲ್ ಹೇಳ್ತೀನಿ. ಇನ್ಫಾರ್ಮಲ್ ಅಂದರೆ ಆಡುಭಾಷೆ, ಫಾರ್ಮಲ್ ಅಂದರೆ ಆಡುಭಾಷೆ ಅಲ್ಲದ್ದು. ಅಂದರೆ ಆಡುಭಾಷೆ ಅಲ್ಲ, ಆಡುಭಾಷೆ ಬಿಟ್ಟು ಏನು ಹೇಳ್ತೀವಿ. ಈಗ ನಾವು ವೇದಿಕೆಯಲ್ಲಿ ಹೇಳಬೇಕು ಅಂದರೆ, ವೇದಿಕೆಯಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಅದು ನಾವು ಆಡುಭಾಷೆ ಯಾವ ಥರ ಮಾತಾಡ್ತೀವಿ ಅದೇ ಥರ ಮಾತಾಡಲಿಕ್ಕಾಗಲ್ಲ. ಸ್ವಲ್ಪ ಸ್ಟ್ಯಾಂಡರ್ಡ್ ಕನ್ನಡದಲ್ಲಿ ಮಾತಾಡಬೇಕಾಗುತ್ತೆ ವೇದಿಕೆಯಲ್ಲಿ ಮಾತಾಡಬೇಕಾದ್ರೆ. ಸ್ಕೂಲಲ್ಲೆಲ್ಲ ನೋಡಿದ್ರೆ ಸ್ಪೀಚ್ ಮಾಡಬೇಕಾದ್ರೆ ನಾವು ಒಂದು ಬೇರೆ ಥರನೇ ಒಂದು ಭಾಷೆ ಬಳಸ್ತೀವಲ್ಲ, ಅಂದರೆ ಕನ್ನಡನೇ ಬರವಣಿಗೆ ರೂಪದಲ್ಲಿ ನಾವು ಹೇಳ್ತೀವಿ. ಈಗ ನೀವು ಸಾಹಿತಿಗಳು ಅಥವಾ ಲೇಖಕರು ಅಥವಾ ಮೇಧಾವಿಗಳು ಮಾತಾಡೋದನ್ನು ನೋಡಿರ್ತೀರ ಕನ್ನಡದಲ್ಲಿ. ಅವ್ರು ಹೇಗೆ ಮಾತಾಡ್ತಾರೆ? ಆಡುಭಾಷೆಯಲ್ಲಿ ಮಾತಾಡ್ತಾರೆ, ಇಲ್ಲ ಅಂತಿಲ್ಲ, ಬಟ್ ಆ ಒಂದು ಸ್ಟೇಜಲ್ಲಿ ಮಾತಾಡೋ ಲ್ಯಾಂಗ್ವೇಜ್, ಐ ಮೀನ್ ಕನ್ನಡ, ಅದರ ಶೈಲಿ ಬೇರೆ ಇರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಫಾರ್ಮಲ್ ಲ್ಯಾಂಗ್ವೇಜ್. ಫಾರ್ಮಲ್ ಲ್ಯಾಂಗ್ವೇಜ್ ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜ್, ಬಿಸ್ನೆಸ್ ಲ್ಯಾಂಗ್ವೇಜ್ ಆ್ಯಂಡ್ ಪ್ರೊಫೆಷ್ನಲ್ ಲ್ಯಾಂಗ್ವೇಜ್. ಓಕೆ, ಇದನ್ನು ಬರವಣಿಗೆಯಲ್ಲಿ ತುಂಬ ಬಳಸ್ತಾರೆ. ಇಮೇಲ್ ಹಾಕಬೇಕಾದ್ರೆ, ಮೇಲ್ ಮಾಡಬೇಕಾದ್ರೆ, ಅಥವಾ ಏನಾದರೂ ಅರ್ಜಿ ಹಾಕಬೇಕಾದ್ರೆ, ಸೊ ಈ ಥರದ ವಿಷಯಗಳಲ್ಲಿ. ಆಮೇಲೆ ಒಳ್ಳೊಳ್ಳೆ ಸಿಚುವೇಷನ್ಸಲ್ಲಿ ನಾವು ಅದನ್ನು ಫಾರ್ಮಲ್ ಲ್ಯಾಂಗ್ವೇಜನ್ನು ಬಳಸ್ತೀವಿ. ಇನ್ಫಾರ್ಮಲ್ ಏನು? ಆಡುಭಾಷೆ, ಸಾಮಾನ್ಯವಾಗಿ ನಾವು ಮಾತಾಡೋದು. ಅಂದರೆ ನಾವು ನಮ್ಮ ಸ್ನೇಹಿತನ ಹತ್ರ ಮಾತಾಡ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಹತ್ರ ಮಾತಾಡೋದನ್ನು ಇನ್ಫಾರ್ಮಲ್ ಲ್ಯಾಂಗ್ವೇಜಲ್ಲಿ ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಫಾರ್ಮಲ್, ಇನ್ಫಾರ್ಮಲ್ ಲ್ಯಾಂಗ್ವೇಜಸ್ ಅದ್ರಲ್ಲಿ 5 ಎಕ್ಸಾಂಪಲ್ಸನ್ನು ನೋಡೋಣ. ಫಾರ್ಮಲಲ್ಲಿ ಹೇಗೆ ಹೇಳ್ತಾರೆ, ಇನ್ಫಾರ್ಮಲಲ್ಲಿ ಹೇಗೆ ಹೇಳ್ತಾರೆ ಅಂತ. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸೆಲ್ ಫೋನಿಗೆ ಬರುತ್ತೆ. ಜಸ್ಟ್ ಒಂದು ಕ್ಲಿಕ್ ಮಾಡಿ, ನಾನು ರೆಡಿಯಾಗಿರ್ತೀನಿ ನಿಮಗೆ ಟೀಚ್ ಮಾಡಲಿಕ್ಕೆ. ಓಕೆ, ಎಲ್ಲಕ್ಕಿಂತ ಮುಂಚಿತವಾಗಿ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಓಕೆ, ನಿಮ್ಮ ಲೈಕ್ ನನಗೆ ಸಪೋರ್ಟ್. ಸೊ ನೀವು ಲೈಕ್ ಕೊಡಲಿಲ್ಲ ಅಂದರೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತ ಅರ್ಥ. ಎಷ್ಟೋ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ. ಓಕೆ, ಸೊ ದಯವಿಟ್ಟು ಲೈಕ್ ಮಾಡಿ, ಇಷ್ಟವಾದರೆ ಲೈಕ್ ಮಾಡಿ. ಆ್ಯಂಡ್ ಎಸ್, ಆಫ್ ಕೋರ್ಸ್ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಈ ವಿಡಿಯೋನ ಆ್ಯಂಡ್ ನಮ್ಮ ಚಾನಲ್ನ ಶೇರ್ ಮಾಡತಕ್ಕದ್ದು. ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬೋದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಕಲಿಬೋದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೇಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇಲ್ಲಿ ನೋಡಿ, ಫಸ್ಟ್ ಎಕ್ಸಾಂಪಲ್ ನೋಡೋಣ. ಥ್ಯಾಂಕ್ಸ್ ಅಲಾಟ್. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಲ್ಲ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀವಿ ನಾವು. ಧನ್ಯವಾದಗಳು ಅಂತ ಹೇಳೋದು ಭಾಳ ಕಡಿಮೆ. ನನಗನ್ಸುತ್ತೆ ಹೇಳೋದೇ ಇಲ್ಲ ಅಂತ. ತುಂಬ ಥ್ಯಾಂಕ್ಸ್ ಕಣಪ್ಪ, ತುಂಬ ಥ್ಯಾಂಕ್ಸ್ ರೀ, ತುಂಬ ಥ್ಯಾಂಕ್ಸ್ ಫ್ರೆಂಡ್ಸಿಗೆ, ತುಂಬ ಥ್ಯಾಂಕ್ಸ್ ಕಣೋ, ತುಂಬ ಥ್ಯಾಂಕ್ಸ್ ಕಣೆ. ಸೊ ಇದನ್ನೇ ಬಳಸ್ತೀವಿ, ಬಿಟ್ಟರೆ ಧನ್ಯವಾದಗಳು ಅಂತ ನಾವು ಯಾರಿಗೂ ಹೇಳೋದಿಲ್ಲ. ಆದರೆ ಥ್ಯಾಂಕ್ಸ್ ಅಲಾಟ್ ಅನ್ನೋದನ್ನು ಧನ್ಯವಾದಗಳು ಅಂತಲೇ ಅರ್ಥ. ಬಟ್ ಇದನ್ನು ಇನ್ನೊಂದು ರೀತಿ ಹೇಳ್ಬೋದು. ಫಾರ್ಮಲ್ ಸಿಚುವೇಷನ್ಸಲ್ಲಿ ನಾವು ಇದನ್ನು ಐ ಅಪ್ರಿಷಿಯೇಟ್ ಯೋರ್ ಅಸಿಸ್ಟೆನ್ಸ್ ಅಂದರೆ, ಅಪ್ರಿಷಿಯೇಟ್ ಅಂದರೆ ಪ್ರಶಂಸೆ, ಅಸಿಸ್ಟೆನ್ಸ್ ಅಂದರೆ ಸಹಾಯ. ಸೊ ಐ ಅಪ್ರಿಷಿಯೇಟ್ ಯೋರ್ ಅಸಿಸ್ಟೆನ್ಸ್ ಅಂದರೆ ನಾನು ನಿನ್ನ ಸಹಾಯವನ್ನು ಪ್ರಶಂಸಿಸುತ್ತೇನೆ. ಓಕೆ, ಪ್ರಶಂಸೆ, ನಾನು ನಿನ್ನ ಸಹಾಯವನ್ನು ಪ್ರಶಂಸಿಸುತ್ತೇನೆ. ಓಕೆ, ಸೊ ಈ ಥರ ನಾವು ಕನ್ನಡದಲ್ಲಿ ಯಾವತ್ತೂ ಹೇಳೋದಿಲ್ಲ, ಆದರೆ ಇಂಗ್ಲೀಷಲ್ಲಿ ಅದನ್ನು ನಾವು ಆ ಥರ ಹೇಳ್ತೀವಿ. ಫಾರ್ಮಲ್ ಸಿಚುವೇಷನಲ್ಲಿ ಸ್ವಲ್ಪ ಸ್ಟ್ಯಾಂಡರ್ಡಾಗಿ, ಪ್ರೊಫೆಷ್ನಲ್ ಆಗಿ, ಅಫಿಷಿಯಲ್ ಆಗಿ ಹೇಳಬೇಕಾದ್ರೆ ಈ ಸೆಂಟೆನ್ಸನ್ನು ಬಳಬೇಕು.
ಅಫಿಷಿಯಲ್ ಆಗಿ ಹೇಳಬೇಕಂದ್ರೆ ಈ ಸೆಂಟೆನ್ಸನ್ನು ಬರಿಬೇಕು ಆ್ಯಂಡ್ ಹೇಳಬೇಕು. ಆಮೇಲೆ ಹೇಳೋದು ಅಥವಾ ಲೆಟರ್ಸ್ ಅಥವಾ ಇಮೇಲ್ಸಲ್ಲಿ ಸಹ ನೀವು ಇದನ್ನು ಬಳಸ್ಬೋದು. ರೈಟಿಂಗಲ್ಲೂ ಸಹ ಬಳಸ್ಬೋದು, ಸ್ಪೀಕಿಂಗಲ್ಲೂ ಸಹ ಬಳಸ್ಬೋದು. ಓಕೆ, ಸ್ಟ್ಯಾಂಡರ್ಡ್ ಲೆವೆಲ್ ಆಫ್ ಇಂಗ್ಲೀಷ್. ಎಸ್, ಥ್ಯಾಂಕ್ಸ್ ಅಂದ್ರೇನು? ಸಾಮಾನ್ಯವಾಗಿ ಥ್ಯಾಂಕ್ಸ್ ಅಂತಲೇ ಹೇಳ್ತೀವಿ ನಾವು. ಥ್ಯಾಂಕ್ಸ್, ಅದನ್ನು ಧನ್ಯವಾದಗಳು ಅಂತ ಯಾರೂ ಹೇಳೋದಿಲ್ಲ ಅಲ್ವಾ? ಸೊ ಎಸ್, ಎರಡನೇದು ನೋಡಿ, ಐ ಥಿಂಕ್. ಐ ಥಿಂಕ್ ಅಂದ್ರೇನು? ನನಗನ್ಸುತ್ತೆ, ನನಗನ್ನಿಸ್ತಾ ಇದೆ, ನನಗನ್ಸುತ್ತೆ ಅನ್ನೋದನ್ನು ನಾವು ಐ ಥಿಂಕ್ ಅಂತ ಹೇಳ್ತೀವಿ. ನನಗನ್ಸುತ್ತೆ, ನನಗನ್ಸುತ್ತೆ, ನನಗೇನು ಅನಿಸುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಇದನ್ನೇ ನಾವು ಇನ್ನೊಂದು ಥರ ಹೇಳ್ಬೋದು. ಹೇಗೆ? ಇಟ್ ಈಸ್ ಮೈ ಒಪಿನಿಯನ್ ದ್ಯಾಟ್. ಇಟ್ ಈಸ್ ಮೈ ಒಪಿನಿಯನ್ ದ್ಯಾಟ್ ಅಂದರೆ ಇದು ಅಥವಾ ನನ್ನ ಅಭಿಪ್ರಾಯ, ನನ್ನ ಅಭಿಪ್ರಾಯ ಏನಂದರೆ, ನನ್ನ ಅಭಿಪ್ರಾಯ ಏನಂದರೆ, ಸೊ ಇದು ನನ್ನ ಅಭಿಪ್ರಾಯ ಅಂತ ನಾವು ಹೇಳಬೇಕಾದ್ರೆ ನನ್ನ ಅಭಿಪ್ರಾಯ ಏನಂದರೆ ಇದು ನನ್ನ ಅಭಿಪ್ರಾಯ, ರೈಟ್? ಸೊ ಇಟ್ ಈಸ್ ಮೈ ಒಪಿನಿಯನ್ ದ್ಯಾಟ್. ಇಟ್ ಈಸ್ ಮೈ ಒಪಿನಿಯನ್. ಅದನ್ನು ಒಪಿನಿಯನ್ ಅಲ್ಲ, ಅಪಿನಿಯನ್ ಅಂತ ಹೇಳಿ. ಇಟ್ಸ್ ಮೈ ಒಪಿನಿಯನ್ ದ್ಯಾಟ್. ನಿಮ್ಮ ಅಭಿಪ್ರಾಯ ಏನಿದೆ, ಸೊ ಈ ಥರ ಇದೆ ಅನ್ನೋದನ್ನು ನಾವು ಇಟ್ಸ್ ಮೈ ಒಪಿನಿಯನ್ ದ್ಯಾಟ್ ಮುಂದೆ ಸೆಂಟೆನ್ಸನ್ನು ಹೇಳ್ಬೋದು. ಓಕೆ, ಸೊ ಸ್ನೇಹಿತರೆ, ಇದು ಜಸ್ಟ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ನಾನು ಸೆಂಟೆನ್ಸನ್ನು ನೆಕ್ಸ್ಟು ಫಾರ್ಮ್ ಮಾಡ್ತೀನಿ. ಇದು ಮೂರನೇದು, ಯು ಡೋಂಟ್ ಹ್ಯಾವ್ ಟು. ಯು ಡೋಂಟ್ ಹ್ಯಾವ್ ಟು. ಇಲ್ಲಿ ಹ್ಯಾವ್ ಟು ಅಂತಿದೆಯಲ್ಲ, ಬರಿಬೇಕಾದ್ರೆ ಈ ಥರ ಬರಲ್ಲ, ಇದನ್ನು ಹ್ಯಾವ್ ಟು ಅಂತ ಬರೆಯೋದು. ಯು ಡೋಂಟ್ ಹ್ಯಾವ್ ಟು. ಹ್ಯಾವ್ ಟು ಅನ್ನೋದನ್ನು ಹ್ಯಾವ್ ಟು ಸ್ಲ್ಯಾಂಗಲ್ಲಿ, ಇನ್ಫಾರ್ಮಲ್ಲಾಗಿ, ಆಡು ಭಾಷೆಯಲ್ಲಿ ಹೇಳ್ತೀವಿ. ಯು ಡೋಂಟ್ ಹ್ಯಾವ್ ಟು ಅಂದರೆ ಏನು? ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಅಂದರೆ ನಿನಗದರ ಅವಶ್ಯಕತೆ ಇಲ್ಲ ಅಥವಾ ನೀನು ಅದನ್ನು ಮಾಡಬೇಕಿಲ್ಲ ಅಥವಾ ಯು ಡೋಂಟ್ ಹ್ಯಾವ್ ಟು ಗೋ ದೇರ್. ಯು ಡೋಂಟ್ ಹ್ಯಾವ್ ಟು ಗೋ ದೇರ್. ನೀನು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು ಕಾಲ್ ಮೀ. ನೀನು ನನಗೆ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀನು ಅದನ್ನು ಮಾಡಬೇಕಾಗಿಲ್ಲ ಅಥವಾ ನಿನಗದರ ಅವಶ್ಯಕತೆ ಇಲ್ಲ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಅಂದರೆ ನೆಸೆಸರಿ ಅಂದರೆ ನೆಸೆಸಿಟಿ ಅಂದರೆ ಅವಶ್ಯಕತೆ. ನಿನಗೆ ಅದರ ಅವಶ್ಯಕತೆ ಇಲ್ಲ. ನಿನಗದರ ಅವಶ್ಯಕತೆ ಇಲ್ಲ. ಸೊ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಗೋ ದೇರ್. ಅಲ್ಲಿ ನಿನಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಆ ಥರ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಅಲ್ಲಿ ನಿನಗೆ, ಸೊ ನಾನಿಲ್ಲಿ ಫಾರ್ ಯು ಟು ಗೋ ದೇರ್ ಅಂತ ಹೇಳಿದಾಗ, ಫಾರ್ ಯು ಟು ಗೋ ದೇರ್, ಎಕ್ಸಾಂಪಲ್, ಅಲ್ಲಿ ನಿನಗೆ ಹೋಗುವ ಅವಶ್ಯಕತೆ. ನೆಸೆಸರಿ ಅಂದರೆ ಅವಶ್ಯಕತೆ ಇಲ್ಲ. ಸೊ ಈ ಥರ ಇದನ್ನು ಹೇಳಬೇಕಾದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಹೇಳಬೇಕಾದ್ರೆ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ಯು ಟು ಗೋ ದೇರ್, ರೈಟ್? ನೆಕ್ಸ್ಟ್ ಒನ್, ಐ ನೀಡ್ ಟು. ಐ ನೀಡ್ ಟು, ನನಗೆ ಅದರ ಅವಶ್ಯಕತೆ ಇದೆ. ಐ ನೀಡ್ ಅಂದರೆ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ. ಈ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ನಿಮಗೆ ಯಾವ್ಯಾವ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇದೆ ಎಲ್ಲ ಕಡೆ ಶೇರ್ ಮಾಡಿ. ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಸ್ ವೆಲ್. ಆ್ಯಂಡ್ ಎಸ್, ಅಫ್ಕೋರ್ಸ್, ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕೇಳಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವವರೆಗೆ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. ಗುಡ್ ಬಾಯ್, ಟೇಕ್ ಕೇರ್. ಇಲ್ಲಿ ನೋಡಿ, ಇಟ್ ಈಸ್ ನೆಸೆಸರಿ ಫಾರ್ ಮೀ ಟು. ನನಗೆ ಇದರ ಅವಶ್ಯಕತೆ ಇದೆ. ಸೊ ಇಲ್ಲಿ ಇಟ್ ಈಸ್ ನೆಸೆಸರಿ ಫಾರ್ ಮೀ ಟು ಆದಮೇಲೆ ಮುಂದೆ ಸೆಂಟೆನ್ಸ್ ಕಂಟಿನ್ಯೂ ಆಗುತ್ತಲ್ಲ, ಅದಕ್ಕೆ ತಕ್ಕಂತೆ ನಾವಿಲ್ಲಿ ಚೇಂಜ್ ಮಾಡ್ತೀವಿ. ಓಕೆ, ಸೇಮ್ ಇರುತ್ತೆ, ಅಂದರೆ ಅದರ ಅವಶ್ಯಕತೆ ನನಗಿದೆ ಅಂತ ಆಗುತ್ತೆ. ಇಟ್ ಈಸ್ ನೆಸೆಸರಿ, ಇಟ್ ಈಸ್ ಕಟ್ ಮಾಡೋದನ್ನು. ಇಟ್ ಈಸ್ ನೆಸೆಸರಿ ಫಾರ್ ಮೀ ಟು ಗೋ ದೇರ್. ನನಗೆ ಅಲ್ಲಿ ಹೋಗುವ ಅವಶ್ಯಕತೆ ಖಂಡಿತ ಇದೆ ಅಂತ ಅರ್ಥ. ಓಕೆ, ಯಾ, ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ವಿ ವಾಂಟ್ ಟು. ವಿ ವಾಂಟ್ ಟು. ವಿ ವುಡ್ ಲೈಕ್ ಟು. ಓಕೆ,
ವಿ ವಾಂಟ್ ಟು ಇನ್ಫಾರ್ಮ್ ಯು, ವಿ ವಾಂಟ್ ಟು ಇನ್ಫಾರ್ಮ್ ಯು, ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು. ಓಕೆ, ನಮಗೆ ವಿ ವಾಂಟ್ ಟು ಇನ್ಫಾರ್ಮ್ ಯು ಅಂದರೆ ನಿಮಗೆ ನಾವು ಮಾಹಿತಿ ಕೊಡಬೇಕು ಏನಂತ. ಸೊ ಆ ಕೊಡಬೇಕು ಅನ್ನೋದನ್ನು ವಿ ವಾಂಟ್ ಟು ಅಂತ ಬರುತ್ತೆ. ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು, ನಾವು ನಿಮಗೆ ಮಾಹಿತಿ ಕೊಡುವುದನ್ನು ಇಚ್ಛಿಸುತ್ತೇವೆ. ಸೊ ಆ ಥರ ಹೇಳಬೇಕಾದ್ರೆ ವಿ ವುಡ್ ಲೈಕ್ ಟು, ವಿ ವಾಂಟ್ ಟು ನಮಗೆ ಕೊಡಬೇಕಾಗಿದೆ. ಟು ಅಂತ ಆದಮೇಲೆ ವಿ ವಾಂಟ್ ಟು ಇನ್ಫಾರ್ಮ್ ಯು. ಸೆಂಟೆನ್ಸ್ ಕಂಪ್ಲೀಟ್ ಆದಾಗ ಅದರ ಮೀನಿಂಗ್ ಬರುತ್ತೆ. ಓಕೆ, ವಿ ವಾಂಟ್ ಟು ಇನ್ಫಾರ್ಮ್ ಯು, ನಿಮಗೆ ನಾವು ವಿ ವಾಂಟ್ ಟು ಇನ್ಫಾರ್ಮ್ ಯು, ಇನ್ಫಾರ್ಮ್ ಮಾಡಬೇಕು, ಏನೋ ಇನ್ಫಾರ್ಮ್ ಮಾಡಬೇಕು ನಾವು ನಿಮಗೆ. ವಿ ವುಡ್ ಲೈಕ್ ಟು, ನಿಮಗೆ ಇನ್ಫಾರ್ಮ್ ಮಾಡಲು ಇಚ್ಛಿಸುತ್ತೇವೆ. We would like to inform you. Alright? ಓಕೆ ಸ್ನೇಹಿತರೆ, ಈಗ ನೋಡಿದ್ರಲ್ಲ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಇದು ಎರಡನೇ ಪಾಠ, ಎರಡನೇ ವಿಡಿಯೋ ಇದು. ಫಾರ್ಮಲ್ ಅಂದ್ರೇನು? ಫಾರ್ಮಲ್ ಅಂದ್ರೇನು? ಸ್ವಲ್ಪ ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು, ಆ್ಯಂಡ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷ್ನಲ್, ಅಕಾಡೆಮಿಕ್, ಅಫಿಷಿಯಲ್ ಆಗಿರುವಂತಹ ಸನ್ನಿವೇಶಗಳಲ್ಲಿ ನಾವು ಈ ಥರದ ಸೆಂಟೆನ್ಸ್ಗಳನ್ನು ಬಳಸಬೇಕು. ಇಲ್ಲ ನಾವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಮಾತಾಡೋದಾದರೆ, ಇಲ್ಲ ಕ್ಯಾಶುವಲ್ ಆಗಿ ಮಾತಾಡೋದಾದರೆ ಇದನ್ನು ನಾವು ಬಳಸ್ತೀವಿ. ಅದು ಕನ್ನಡದಲ್ಲೂ ಸಹ ಇದೆ ಅನ್ನೋದು ನಿಮಗೆ ಗೊತ್ತು. ಓಕೆ, ಸೊ ಇನ್ಫಾರ್ಮಲ್ಲಿ ಥ್ಯಾಂಕ್ಸ್ ಅಲಾಟ್ ಅಂದರೆ ಫಾರ್ಮಲಲ್ಲಿ ಐ ಅಪ್ರಿಷಿಯೇಟ್ ಯುವರ್ ಅಸಿಸ್ಟೆನ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ಅನ್ನೋದನ್ನು ಇಟ್ ಈಸ್ ಮೈ ಪಾಯಿಂಟ್ ಆರ್ ಇಟ್ ಈಸ್ ಮೈ ಒಪಿನಿಯನ್ ದ್ಯಾಟ್ ಅಂತ ಹೇಳ್ಬೋದು. ಯು ಡೋಂಟ್ ಹ್ಯಾವ್ ಟು, ನೀನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಟ್ ಈಸ್ ನಾಟ್ ನೆಸಸರಿ ಫಾರ್ ಯು ಟು. ನಾವು ಐ ನೀಡ್ ಟು, ಇಟ್ ಈಸ್ ನೆಸಸರಿ ಫಾರ್ ಮೀ ಟು. ನೆಕ್ಸ್ಟ್ ವಿ ವಾಂಟ್ ಟು, ವಿ ವುಡ್ ಲೈಕ್ ಟು. ಓಕೆ, ಸೊ ಇವಿಷ್ಟನ್ನ ಬೈ ಹಾರ್ಟೇ ಮಾಡ್ಕೊಳ್ಳಿ, ಬಾಯ್ಪಾಠ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಸಿಚುವೇಷನಲ್ಲೂ ನಿಮಗೆ ಸ್ಟ್ಯಾಂಡರ್ಡಾಗಿ ಮಾತಾಡೋ ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು, ನಿಮಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಎನಿವೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕನ್ನು ಕೊಡಿ. ಲೈಕ್